ಇನ್ನು ಕಳೆದ 2 ದಿನಗಳಿಂದಲೂ ಕೂಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ಪರಿಸ್ಥಿತಿ ಕೇಳೋದೇ ಬೇಡ. ಯಾಕಂತಂದ್ರೆ ಮಳೆಗೆ ಕೆರೆಯಂತಾಗಿದೆ ಸಿಲ್ಕ್ ಬೋರ್ಡ್ನ ಜಂಕ್ಷನ್. ರಸ್ತೆಯಲ್ಲಿ ಮಂಡಿಯುದ್ದ ಮಳೆ ನೀರು ನಿಂತಿದೆ. ಹೋಗೋದಕ್ಕೆ ಜಾಗ ಇಲ್ಲ. ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡಿದೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಸವಾರರು ಪರದಾಡ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಕಳೆದ 2 ದಿನದಿಂದಲೂ ಕೂಡ ದಾಖಲೆಯ ಮಳೆ ಆಗ್ತಾ ಇದೆ. ಈ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೆಳಗ್ಗಿನ ಸಂದರ್ಭ ಆಫೀಸ್ಗೆ ಹೋಗೋಣ ಅಂತಂದ್ರೂ ಕೂಡ ಟ್ರಾಫಿಕ್ ಜಾಮ್. ರಸ್ತೆಯಲ್ಲಿ ನೀರು ರಸ್ತೆನೇ ಕಾಣಿಸ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಒಂದೇ ಒಂದು ಮಳೆ, ಈ ವರ್ಷದ ಮೊದಲ ಮಳೆ. ಈ ಮಳೆಗೆ ಬೆಂಗಳೂರಿನ ಅವಸ್ಥೆ ಕೇಳೋದೇ ಬೇಡ. ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರಾಗಿ ಹೋಗಿದೆ. ರಸ್ತೆಯಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮುಂದಕ್ಕೆ ಹೋಗೋದಕ್ಕಾಗದೆ ಹಿಂದಕ್ಕೆ ಹೋಗೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಒಂದೇ ಕಡೆ. ನೀರಿದೆ, ಮುಂದೆ ಹೋಗೋದಕ್ಕೂ ಭಯ. ಹೊಂಡ ಇದ್ದು ಬಿಟ್ರೆ ಮುಗೀತು. ಎನ್ಎಸ್ ಪಾಳ್ಯದಲ್ಲಿ ಮಳೆಗೆ 2 ಬಲಿಯಾಗಿದ್ದಾರೆ. ಮಧುವನ ಅಪಾರ್ಟ್ಮೆಂಟ್ನ ಬಳಿ ಈ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನ ಸುತ್ತ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಭದ್ರತೆಯನ್ನ ಬಿಗಿ ಮಾಡಿದ್ದಾರೆ. ಮಳೆಗೆ ಬೇಸ್ಮೆಂಟ್ ಒಂದು ಕಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಿನ್ನೆ ಕರೆಂಟ್ ಶಾಕ್ಗೆ 2 ಮೃತಪಟ್ಟಿದ್ರು. ಎನ್ಎಸ್ ಪಾಳ್ಯದಲ್ಲಿ ನಡೆದಂತಹ ಘಟನೆ ಇದು. ಬೇಸ್ಮೆಂಟ್ ತುಂಬ ಫುಲ್ ನೀರು. ಈ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಬೇರೆ. ಇದರಿಂದ 2 ಮೃತಪಟ್ಟಿದ್ದಾರೆ. ಮಧುವನ ಅಪಾರ್ಟ್ಮೆಂಟ್ ಬಳಿ ಈ ಘಟನೆ. ಮೋಟಾರ್ ಮೂಲಕ ಒಂದು ಕಡೆ ನೀರನ್ನ ತೆರವು ಮಾಡಲಾಗಿದೆ. 8 ವರ್ಷದ ಮಗು ಕರೆಂಟ್ ಶಾಕ್ನಿಂದಾಗಿ ಬಲಿಯಾಗಿದೆ. ಆ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ಪೊಲೀಸ್ ಭದ್ರತೆ ಇದೆ. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.